ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನಿಲ್ಲಿ 10 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನೋಡಿ. ಯಾಕೆಂದರೆ ಬೆಳಿಗ್ಗೆ ಸ್ವಲ್ಪ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಬೆಳಗ್ಗೆ ಸರ್ಕಸ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದರಲ್ಲಿ ಬೇರೆ ಇವತ್ತು ನನ್ನ ಮಗಳು ಯಾಕೋ ರೊಟ್ಟಿ ಕೇಳಿದ್ದು ಬಾಕ್ಸ್ಗೆ. ಇಬ್ಬರು ಮಕ್ಕಳು ಹಂಗೆ ಕೇಳಿದರು, ರೊಟ್ಟಿ ಕಾಳು ಪಲ್ಯ ಕೇಳಿದರು. ಸೊ ಹಂಗಾಗಿ ಅದೊಂದು ಕೆಲಸ ಆಗಿಬಿಡುತ್ತೆ. ಎಷ್ಟು ಬೇಗ ಇದ್ರೂ ಟೈಮ್ ಸಾಲಲ್ಲ ನೋಡಿ, ಅಷ್ಟು ಅರ್ಜೆಂಟ್ ಆಗಿಬಿಡುತ್ತೆ. ಸೊ ಅವ್ರಿಗೆ ರೊಟ್ಟಿ ಪಲ್ಯ ಮಾಡಿ ಬಾಕ್ಸ್ ಕೊಟ್ಟು ಕಳಿಸ್ಬಿಟ್ರೆ ಒಂದು ಕೆಲಸ ಮುಗ್ದೋಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲ ಅಂದರೆ ಒಂಥರ ಸರ್ಕಸೇ ಅನ್ನಿ. ಅವ್ರಿಗೆ ನನ್ನ ಮಗಳು ದಾಲ್ ಕೇಳಿದ್ಲು. ದಾಲು ಮತ್ತು ಕಾಳು ಪಲ್ಯ ಮತ್ತು ಒಂದು ಸ್ವಲ್ಪ ಚಟ್ನಿ ಮಾಡಿದ್ದೆ. ಹಾಗೆ ಎಲ್ಲ ಊಟ ಮಾಡಿ ನಂದಿನ್ನೂ ಸ್ನಾನ ಪೂಜೆ ಏನೂ ಆಗಿರಲಿಲ್ಲ. ಸೊ ಹಂಗಾಗಿ ನಾನೇನು ತಿಂಡಿ ತಿಂದಿರಲಿಲ್ಲ. ಸ್ವಲ್ಪ ಮೇಲೆ ಎಲ್ಲ ಧೂಳು ಇತ್ತು. ಮೊನ್ನೆ ಒಂದು ಸ್ವಲ್ಪ ಏನೋ ಎಲೆ ಅದು ಇದು ಬಿದ್ದೋಗಿತ್ತು ಅಂತೇಳಿ ಮೇಲೆ ಕಸ ಅನ್ನೋಣ ಅಂತ ಬಂದೆ ನೋಡಿ. ಯಪ್ಪ ಇಷ್ಟು ದೊಡ್ಡ ಟೆರೆಸ್, ಕಸ ಅನ್ನೋಷ್ಟೊತ್ತಿಗೆ ಬೆದ್ದೋಗ್ಬಿಡುತ್ತೆ ನೋಡಿ ನಮಗಾದರೆ. ಅದು ಮೇಲೆ ಒಂದು ಸ್ವಲ್ಪ ಬಟ್ಟೆ ಒಣಗ್ತಾಯಿದ್ದೀನಿ ಅಲ್ವ, ಈಗ ಕೆಳಗಡೆ ಒಣಗೋದಿಲ್ಲ ಫ್ರೆಂಡ್ಸ್ ಬೇಗ. ಸೊ ಹಂಗಾಗಿ ಮೇಲೆ ಹಾಕ್ತಾಯಿದ್ದೀವಿ ಈಗ. ಅದಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಂಚೂರು ನೀರು ಬಿಡೋಣ ಅಂತ ಅಂದ್ಕೊಂಡೆ. ನಮ್ಮ ತಂಗಿಯವರಂತೂ ಎಲ್ಲ ಬೆಡ್ಶೀಟ್ಸ್ ಎಲ್ಲ ಒಣಾಕ್ಬಿಟ್ಟಿದ್ದಾರೆ ಆಗಲೇ. ಮದುವೆ ಕೆಲಸ ಅಂತೂ ನಡೀತಾ ಇದೆ ಅವ್ರದ್ದಾಗಲೇ. ಈಗ ಒಂದು ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇನ್ನು ಮುಂದಿನ ಕೆಲಸ ಮಾಡ್ಕೋಬೋದು ಅಂತ ಅವರು. ಹಾಗೆ ನಮ್ಮ ಮನೆಯವ್ರು ಕೂಡ ನನ್ನ ಕಸ ಅನ್ನೋದೆಲ್ಲ ನೋಡಿ ಪಾಪ ಅವರು ಅಂದರು, ಇರಲಿ ಬಿಡು ನಾನು ಅಂತೀನಿ, ಮೊನ್ನೆ ಏನು ಅಂದಿದ್ದೀನಿ ಯಾಕೆ ಅಂತ ಇದೆಯಾ ಅಂತಂದರು. ಮತ್ತು ನಾನೆಲ್ಲ ಬಟ್ಟೆ ಒಣಾಕ್ತಿರ್ತೀನಲ್ವ, ಸುಮ್ಮನೆ ಧೂಳು ಕೂರುತ್ತೆ ಅಂತ ಅಂದೆ. ನೀರು ಕೂಡ ಸಣ್ಣಗೆ ಬರ್ತಾಯಿದ್ದು. ಸೊ ಹಂಗಾಗಿ ಬಿಡಲಿಲ್ಲ, ಆಮೇಲೆ ಬಿಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ನೋಡಿ. ನಮ್ಮ ಚಿನ್ನವರು ಕೂಡ ಪಾಪುಗೆ, ನಮ್ಮ ಬಬ್ಬುಗೆ ಊಟ ಮಾಡಿಸ್ತಾ ಇದ್ದಾರೆ. ಅವನಂತೂ ಊಟನೇ ಮಾಡೋದಿಲ್ಲ ನೋಡಿ. ತುಂಬ ನಮ್ಮ ಮನೆಯವ್ರ ಮುಖ ನೋಡೋವರೆಗೂ ಊಟ ಮಾಡೋದಿಲ್ಲ ಅವನು, ಹಂಗೆ ಆಗ್ಬಿಟ್ಟಿದ್ದಾನೆ. ಥರ ಟೆರೆಸ್ ಚೆನ್ನಾಗಿದೆ, ನನಗಂತೂ ಭಾಳ ಇಷ್ಟ ಆಯಿತು. ಮೇಲೆ ಪೇಂಟ್ ಏನು ಮಾಡಿಸಿಲ್ಲ ಫ್ರೆಂಡ್ಸ್ ನೋಡಿ. ಹಾಗೆಲ್ಲ ಮಾಡಿಸಲ್ಲ ನಾವು, ಆದರೂ ಕ್ಲೀನಾಗಿದೆ, ಏನು ಅಷ್ಟೊಂದು ಗಲೀಜೇನು ಆಗಿಲ್ಲ ನೋಡಿ. ಯಾಕಂದರೆ ಪಾಪ ನಮ್ಮ ಮನೆಯವರು, ನಮ್ಮ ಮಗ ಲಾಸ್ಟು ಅಕ್ಕರೂರಿಗೆ ಹೋಗಿದ್ನಲ್ವ ನಾನು, ಅವಾಗಿನ್ನೂ ಕ್ಲೀನ್ ಮಾಡಿದ್ದಾರೆ, ಕಸ ಅಂದಿದ್ದಾರೆ. ಅವ್ರು ಮಾಡ್ತಾನೆ ಇರ್ತಾರೆ, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಯಾವಾಗೋ ಒಂದು ಸಲ ಆ ಥರ ಜಗಳ ಆಡ್ಬಿಡ್ತೀನಿ ನಾನಾದರೆ, ಜಗಳ ಆಡೋ ಥರ ಮಾಡಿಬಿಡ್ತಾರೆ ನೋಡಿ. ನಮ್ಮ ಊರು ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ನನಗಾದರೆ, ಯಾರೂ ಇಲ್ಲ ಅನ್ನಲ್ಲ. ಹಾಯ್ ಫ್ರೆಂಡ್ಸ್ ನೋಡಿ, ನಮ್ಮ ತಂಗಿಯವರು ಎಲ್ಲ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದಾರೆ. ಎಷ್ಟಿದ್ದಾವೆ ನೋಡಿ ಫ್ರೆಂಡ್ಸ್. ಮದುವೆ ಹತ್ರ ಬರ್ತಾಯಿದೆ ಅನ್ನೋದಕ್ಕಿಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ಮುಂದಿನ ಕೆಲಸ ಎಲ್ಲ ಸಲೀಸಾಗುತ್ತೆ ಅಂತ. ನೀರೆಲ್ಲ ಸಣ್ಣಗೆ ಬರ್ತಾಯಿದೆ, ತುಂಬ ಸ್ಲೋ ಇದೆ. ಸೊ ಹಂಗಾಗಿ ನೀರೇನು ಬಿಡಲಿಲ್ಲ, ಬಿಟ್ಬಿಟ್ಟಿದ್ದೀವಿ ಅಲ್ಲಿಗೆ. ಮೇಲೆ ಟೆರೆಸ್ ನೋಡಿ ಎಷ್ಟು ದೊಡ್ಡದಿದೆ, ಚೆನ್ನಾಗಿದೆಯಲ್ಲ. ಹಾಕಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಮೇಲೆ ಬಟ್ಟೆ ಒಣಾಕೋಕ್ಕೆ ಒಂದು ಸ್ವಲ್ಪ ಏನಾದರೂ ಟೀ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಏನಂತಾರೆ, ಕಬ್ಬನ್ನ ಎಲ್ಲ ಹಾಕ್ಸಿ ಒಂದು ಸ್ವಲ್ಪ ಬಟ್ಟೆ ಒಣಾಕೋಕ್ಕೆ ಮಾಡಿಸ್ಬೇಕು. ಅಲ್ಲಿ ಮಾಡಿಸಿದ್ದಾರೆ ನೋಡಿ, ಆ ಥರ ಮಾಡಿಸ್ಬೇಕು. ಯಾಕಂದರೆ ನಾಳೆ ಮದುವೆಲಿ ಎಲ್ಲರೂ ಬಂದಿರ್ತಾರೆ, ಎಲ್ಲ ಕೆಳಗಡೆ ಹಾಕ್ಕೊಳ್ಳೋಕ್ಕಾಗಲ್ಲ ಬಟ್ಟೆ ಎಲ್ಲ. ಸೊ ಕೆಳಗಡೆ ಹಾಕಿ ಎಲ್ಲ ಬಟ್ಟೆ ಅವೆಲ್ಲ ತಿರುಗಾಡ್ತಾ ಇರ್ತಾರೆ, ಎಲ್ಲ ಬಡಿಸ್ಕೊಂಡು ತಿರುಗಾಡಬೇಕು. ಸೊ ಹಂಗಾಗಿ ಅಲ್ಲಿ ಹಾಕ್ಸೋದೇ ಬೇಡ ಅಂತ ಹೇಳಿದ್ದೀನಿ. ಇಲ್ಲೇ ಮೇಲೆ ಹಾಕ್ಸ್ಕೊಂಡ್ರೆ ಎಷ್ಟು ಜನ ಆದರೂ ಬಂದು ಮೇಲೆ ಒಣಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತ ಮೇಲೆ ಹಾಕ್ಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಬೇಕು. ಒಂದು ಸ್ವಲ್ಪ ಕ್ಲೀನ್ ಇದೆ ಆ್ಯಕ್ಚುಲಿ, ಪಾಪ ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡಿದ್ದಾರೆ. ಆದರೂ ಇನ್ನೊಂದು ಸಲ ನಾವೆಲ್ಲ ಕ್ಲೀನ್ ಮಾಡಿದರೆ ಬಟ್ಟೆನೂ ಧೂಳಾಗಲ್ಲ. ನೆಕ್ಸ್ಟ್ ಈಗ ಚಳಿ ಯಾರೂ ಮಲಗಲ್ಲ. ಆದಮೇಲೆ ನೆಕ್ಸ್ಟ್ ಫೆಬ್ರವರಿಲಿ ಬಂದ ಮೇಲೆ ಆದರೂ ಮಲಗಲಿ, ಏನಾದರೂ ಮಾಡ್ಕೊಳ್ಳಿ. ಇನ್ನೊಂದು ನಿಮಗೇನೋ ಈ ಥರ ನಮ್ಮದು 2 ಗಿಡ ಇತ್ತು ಫ್ರೆಂಡ್ಸ್ ಈ ಮನೆ ಹಿಂದೆ. ಎಷ್ಟೊಂದಿದ್ದಾವೆ ನೋಡಿ. ಅದು 2 ಇತ್ತು ಇದೇ ಥರ ಸೇಮ್ ಹಿಂಗೆ ಕಾಯಿ ಬಿಡ್ತಾಯಿತ್ತು. ಆದರೆ ಏನು ಮಾಡ್ತೀರಾ, ಅದು ಯಾಕೋ ಇರಬಾರ್ದು ಅಂದರು. ನಾನು ಸ್ವಾಮಿಯವ್ರನ್ನೆಲ್ಲ ಕೇಳಿಸಿದ್ನಲ್ಲ,
ಸೊ ಹಂಗಾಗಿ ತೆಗೆಸ್ಬಿಟ್ವಿ ಅದನ್ನು ಮನೆ ಓಪನಿಂಗ್ ಮಾಡೋಕ್ಕಿಂತ ಮುಂಚೆನೇ. ನೋಡಿ ಅದ್ರದ್ದು ಇನ್ನೂ ಬಡ್ಡಿ ಎಲ್ಲೇ ಬಿದ್ದಿದೆ ನೋಡಿ. ಎಲ್ಲೆಡೆ ಇನ್ನೂ ಬೆಡ್ಶೀಟ್ಸ್ ಇದ್ದಾವೆ ಕೆಳಗಡೆ. ಸೇಮ್ ನಮ್ಮ ಥರನೇ ಎಷ್ಟೊಂದು ಬೆಡ್ಶೀಟ್ಸ್ ಇದ್ದಾವೆ. ಇದು ಎಲ್ಲ ನಮ್ಮ ಅತ್ತೆದು ಜಾಗ. ಇನ್ನೊಬ್ರು ಅತ್ತೆ ಇದ್ದಾರೆ, ಅವ್ರದ್ದು ಜಾಗ ಇದು. ನಾಳೆ ಮದುವೆ ಎಲ್ಲ ಇಲ್ಲೇ ಮಾಡೋದೆ ಎಲ್ಲ. ಇದನ್ನೆಲ್ಲ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿಸ್ಕೋಬೇಕು. ಪಾಪ ನಿನ್ನೆ ನೋಡಿ, ನಿನ್ನೆ ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಒಂದು ಸ್ವಲ್ಪ ಗಾಡಿ ಎಲ್ಲ ಬಿಡ್ತಾರೆ, ಅಡ್ಡಾಡ್ತಾರೆ ಅಲ್ವಾ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅವರು. ಒಂದು ಕುಂಬಳಕಾಯಿ ಬಳ್ಳಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಅದರಲ್ಲಿ ಒಂದು 4 ಕಾಯಿ ಬಿಟ್ಟಿದ್ದಾವೆ. ಕುಂಬಳಕಾಯಿ ದಪ್ಪ ಆಗಿದೆ. ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ ಕೆಳಗಡೆ ಹೋದಾಗ. ನೋಡಿ ಎಷ್ಟು ಜಾಗ ಇದೆ. ಇಲ್ಲೇ ಮದುವೆ ಇಲ್ಲೇ ಮಾಡಿದ್ರೆ ಆಯಿತು ಅಂತ ಎಲ್ಲ. ಮತ್ತು ಹೆಂಗಿದೆ ಹಿಂಗೆ ಮಾಡ್ತೀರಾ ಅಂತ ಅನ್ಕೋಬೇಡಿ. ಮನೆ ಓಪನಿಂಗ್ ಮಾಡಿದ್ವಲ್ಲ ನಾವು, ಅವಾಗೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ವಿ. ಅದು ಕ್ಲೀನ್ ಮಾಡಿಸ್ಬೇಕಾದ್ರೆ ನಾನು ಇರಲಿಲ್ಲ, ಆಂಧ್ರಕ್ಕೆ ಹೋಗಿದ್ದೆ. ನಮ್ಮ ಬ್ರೋ ವೈಫ್ದು ಸೀಮಂತ ಇತ್ತು. ಸೊ ಅಲ್ಲಿಗೆ ಹೋಗಿದ್ದೆ. ನಾವು ಬೆಳಿಗ್ಗೆ ಹೋಗಿ ನೈಟ್ ಬರೋಷ್ಟೊತ್ತಿಗೆ ಪಾಪ ಎಲ್ಲ ಕ್ಲೀನ್ ಮಾಡಿಸಿದ್ರು ಅವರು. ಸೊ ಹಂಗಾಗಿ ನಾನು ಆ ವೀಡಿಯೋ ಎಲ್ಲ ಹಾಕಿಲ್ಲ. ನಮ್ಮ ತಮ್ಮ ಮಾಡಿದ್ದ ವೀಡಿಯೋ, ಬಟ್ ಆ ವೀಡಿಯೋದಲ್ಲಿ ಹಾಕಿಲ್ಲ ಅನಿಸುತ್ತೆ, ಅಷ್ಟು ಗೊತ್ತಾಗಿಲ್ಲ, ನೆನಪಿಲ್ಲ. ಇಲ್ಲಿ ನೋಡಿ, ಮದುವೆ ಮೇಲಾದರೂ ಮಾಡ್ಬೋದು, ಕೆಳಗಾದರೂ ಮಾಡ್ಬೋದು. ಇದು ಪಕ್ಕಕ್ಕೆ ಇರೋದು ಇದು ಸೈಡ್, ಅಲ್ಲಿ ನಾವು ಕಲ್ಲು ಉಗ್ಸಿದ್ದಾರೆ ಅಲ್ವಾ, ಅಲ್ಲಿಂದ ಅಲ್ಲಿ ನಮ್ಮ ಪಾರ್ಲರ್ವರೆಗೂ ನಮ್ಮ ಚಿಕ್ಕತ್ತೆ ಜಾಗ. ಫುಲ್ ಜಾಗ ಅವ್ರದ್ದೇ. ಇದು ನಮ್ಮ ಇನ್ನೊಬ್ಬರು 3ನೇ ಅತ್ತೆಯವ್ರದ್ದು. ನೋಡಿ ತೆಂಗಿನ ಗಿಡ ಹಾಕಿದ್ದಾಳೆ, ಕರ್ಬೇವಿನ ಗಿಡ ಹಾಕಿದ್ದಾಳೆ, ಹತ್ಕೊಂಡಿದೆ. ನಮ್ಮ ಮಗರಾಯ ಹಲಸಿನ ಮರ ತಂದಿದ್ದೇನೆ, ಅದನ್ನ ಬರ್ತಡೇ ದಿನ ಇಡೋಣ ಅಂಥೇಳಿ. ಆದರೆ ಅದು ಹಾಕಿಲ್ಲ ಬಿಟ್ಬಿಟ್ಟಿದ್ದಾರೆ ಯಾಕೋ. ನಮ್ಮದು ಗಿಡಗಳು ಯಾಕೋ ಇಲ್ಲ ಫ್ರೆಂಡ್ಸ್, ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ತಂಗಿ ಇಲ್ಲೇನೋ ಗೋಧಿ ಏನೋ ಒಣ ಹಾಕಿದ್ದಾಳೆ. ಏನೇ ಅದು ಗೋಧಿನೇ ಮೇಲೆ ಹಾಕಿರೋದು? ಗೋಧಿ ತೊಳೆದು ಹಾಕಿದ್ದಾಳೆ. ಹಾಂ ಹುಗ್ಗಿ ಮಾಡೋಕ್ಕಷ್ಟೇನಾ? ಪಾಯಸ ಮಾಡೋಕ್ಕೆ ಅಷ್ಟೇ. ಇನ್ನೂ ಅದನ್ನು ಮಡ್ಸ್ಕೊಂಬಂದು ಕ್ಲೀನ್ ಮಾಡಿ ನೋಡಿ. ಬಟ್ಟೆ ಮಷಿನ್ಗೆ ಹಾಕಿದ್ದೀನಿ. ಮಷಿನಿಂದ ತೆಗ್ದ್ಬಿಟ್ಟು ಒಣಾಕಿ ಸ್ನಾನ ಮಾಡಿ ತಿಂಡಿ ತಿನ್ನೋಣ. ನೆಕ್ಸ್ಟ್ ಒಂದು ಸ್ವಲ್ಪ ಕೆಲಸ ಇದೆ ನನ್ನದು, ಮೊಬೈಲಲ್ಲಿ ವರ್ಕ್ ಇದೆ. ವರ್ಕ್ ಮುಗಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್. ನಾನು ಮೇಲೆ ಎಲ್ಲ ಕೆಲಸ ಮುಗಿಸ್ಬರೋ ಅಷ್ಟೊತ್ತಿಗೆ ನನಗಂತೂ ಸಿಕ್ಕಾಬಟ್ಟೆ ಹಸ್ತು ಬಿಟ್ಟಿತ್ತು. ನಾನು ಶುಕ್ರವಾರ ಬೇರೆ ಇವತ್ತು. ಸೊ ಹಂಗಾಗಿ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ತಿನ್ನೋ ಅಷ್ಟೊತ್ತಿಗೆ ನನ್ನ ಟೈಮ್ ಹಾಗೆ ಹೋಯ್ತು ನೋಡಿ. ಮತ್ತೆ ನನ್ನ ಮೇಲೆ ಬಂದು ಕ್ಲೀನ್ ಮಾಡಿ ನೀರೆಲ್ಲ ಬಿಟ್ಟು ಬಟ್ಟೆ ಮಷಿನ್ಗೆ ಹಾಕಿದ್ದೆ. ಅವನ್ನೆಲ್ಲ ತೆಗೆದು ಒಣಗಿರಲಿಲ್ಲ ಫ್ರೆಂಡ್ಸ್, ಹಾಗೆ ಇಟ್ಟಿದ್ದೆ ನಾನು. ಆದರೆ ಯಾಕಂದರೆ ಇನ್ನೂ ಮಿಷನ್ಗೆ ಆನ್ ತಿರ್ಗ್ತಾ ಇದ್ದಾವೆ ಬಟ್ಟೆ. ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಕ್ಲೀನ್ ಮಾಡ್ತಾಯಿದ್ನ ಮಳೆ ಬಂತು. ಎಷ್ಟು ಮಾಡಿಬಿಡ್ತು ಅಂದರೆ ನನಗೆ ನಿಜ ಸಖತ್ ಹಿಂಸೆ ಆಯಿತು. ಹಾಗೆ ಎಲ್ಲ ಕೆಲಸ ಮುಗಿಸಿ ಸಂಜೆ ಎಲ್ಲ ಬಟ್ಟೆ ಒಣಾಕಿ ನಾನಿನ್ನು ಸಂಜೆ ಆಗೋಯಿತು. ಮುಖ ತೊಳ್ಕೊಂಡು ಒಂದು ಸ್ವಲ್ಪ ದೇವರಿಗೆ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡೆ ನೋಡಿ, ಸಾಯಿಬಾಬಾಗೆ. ನಿನ್ನೆ ಗುರುವಾರ ಬೇರೆ ಇತ್ತು ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕಾಳೆಲ್ಲ ನೆನಾಕಿದ್ದೆ. ನನ್ನ ಮಗಳು ನೋಡಿ ಏನೋ ಮಾಡ್ತಾ ಇದ್ದಾಳೆ, ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ ಅವಳು. ಇವತ್ತು ಗುರುವಾರ ಸಾಯಿಬಾಬಾಗ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಕಾಳು ಬೇಯಿಸಿಟ್ಟಿದ್ದೀನಿ. ಇಲ್ಲಿ ಬಟಾಣಿ ಕಾಳು, ಕಡಲೆಕಾಳು 2 ಮಿಕ್ಸ್ ಮಾಡಿದ್ದೀನಿ. 2 ಸ್ವಲ್ಪ ಆಯಿತು ಫ್ರೆಂಡ್ಸ್. ಸೊ ಹಂಗಾಗಿ 2 ಮಿಕ್ಸ್ ಮಾಡಿ ಹಾಕಿದ್ದೀನಿ. ನಮ್ಮ ಮನು ಬರ್ತಾಳೆ, ತಗೊಂಡು ಹೋಗ್ತಾಳೆ ಅವರು. ಈಗ ಒಂದು 2-3 ವಾರ ಆಯಿತು ಮಾಡಿಕೊಟ್ಟಿರಲಿಲ್ಲ ನಾನೇ. 2-3 ವಾರ ಜಾಸ್ತಿ ಆಯಿತು. ನಾನು ಸ್ವಲ್ಪ ಅಲ್ಲಿ ಊರು ಹೋಗ್ಬೇಕು ಅಂತ ತಿರುಗಾಡ್ತಾ ಇದ್ದೀನಿ. ಸೊ ಹಂಗಾಗಿ ಮಾಡೋಕ್ಕೆ ಆಗಿರಲಿಲ್ಲ. ಅದೇ ನಾನು ಕಳಿಸ್ತೀನಿ. ಹೊಸ ಮನೆ ಬಂದಾಗಿಂದ ಮಾಡಿಕೊಟ್ಟಿದ್ದೆ. ನಾನು ಹೇಳಿದ್ನಲ್ಲ, ಸ್ವಲ್ಪ ಊರಿಗೆಲ್ಲ ತಿರುಗಾಡ್ತಾ ಇದ್ದಲ್ಲ, ಸೊ ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡಿ ಕೊಟ್ಟು ಕಳಿಸ್ತೀನಿ.
ಈಗ ಒಂದು 4-5 ವಾರ ಆಗಿತ್ತು ಫ್ರೆಂಡ್ಸ್, ಕೊಟ್ಟಿರಲಿಲ್ಲ. ಯಾಕಂದರೆ ನಾನು ಊರಿಗೆ ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದೆ, ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಡ್ತು. ಹಂಗಾಗಿ ಬಿಟ್ಟೆ. ಇಲ್ಲೇ ಮನೆ ಪಕ್ಕಕ್ಕೆ ಅಲ್ವಾ, ನಮ್ಮ ಅತ್ತೆ ಭಾಳ ಇದು ಮಾಡ್ತಾರೆ. ಇನ್ನು ಸಾಯಿಬಾಬಾನ ಪೂಜೆ ಒಂದು ಬಾಕಿ ಇದೆ, ಅದು ಒಂದು ಮಾಡಿಸ್ಬೇಕು. ಹಾಗೆ ಅವ್ರು ಬಂದು ನಾನೆಲ್ಲ ರೆಡಿ ಮಾಡಿ ಇಟ್ಮೇಲೆ ತಗೊಂಡೋಗಿ ದೇವಸ್ಥಾನಕ್ಕೆಲ್ಲ ಸ್ವಲ್ಪ ತಗೊಂಡು ಬಂದು, ಹಾಗೆ ತರಕಾರಿ ಬಂದಿತ್ತು ಅಂತ ನಾನು ಆಗ್ಬಿಟ್ಟಿದ್ದೀನಿ. ತರಕಾರಿ ತಗೊಂಡೆ ನೋಡಿ. ಮಾಡೋದು ಆಗಲಿ, ಅದಕ್ಕೂ ಟೈಮ್ ಬರುತ್ತೆ. ಬಾಬಾ ಅವರು ಯಾವಾಗ ಕಣ್ಣು ತೆಗಿತಾರೆ ನೋಡೋಣ, ಪೂಜೆ ಮಾಡಿಸೋಣ. ಆ್ಯಕ್ಚುಲಿ ನನ್ನ ಮಗನ ಬರ್ತಡೆಗೆ ಮಾಡಿಸ್ಬೇಕು ಅನ್ನೋದು ಭಾಳ ಇತ್ತು ನನಗೆ. ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ತುಂಬ ಆಯಿತು, ಸೊ ಹಂಗಾಗಿ ಮಾಡಿಸ್ಲಿಲ್ಲ. ನೆಕ್ಸ್ಟ್ ಇಯರ್ಗೆ ಬೀಳುತ್ತೆ, ಅದು ಯಾರು ಬರ್ತ್ಡೇಗೆ ಬರುತ್ತೋ ಅಥವಾ ಏನಾಗುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಅಂತೂ ಮದುವೆಗಳು, ಮನೇಲಿ ಫಂಕ್ಷನ್ಸ್, ಅವು ಇವು ತುಂಬಾ ಇದ್ದಾವೆ ಫ್ರೆಂಡ್ಸ್. ಯಾವಾಗ ಮಾಡಿಸ್ತೀನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡಿಸ್ತೀನಿ. ಇಲ್ಲೇ ಹತ್ರ ಮನೆ ಪಕ್ಕಕ್ಕೆ ಇದ್ದೀವಿ. ನಮ್ಮ ಮನೆ ಪಕ್ಕಕ್ಕೆ ಫ್ರೆಂಡ್ಸ್ ಸಾಯಿಬಾಬಾ ಟೆಂಪಲ್ ಇರೋದು, ದೇವಸ್ಥಾನ ಇರೋದು, ದೂರ ಏನಿಲ್ಲ. ನಮ್ಮತ್ತೆ ಮೊದಲಿಂದನೂ ಒಂದು ಸ್ವಲ್ಪ ಪೂಜೆ ಮಾಡಿಸಮ್ಮ, ನೀನು ಪೂಜೆ ಮಾಡಿಸಮ್ಮ ಅಂತಾನೇ ಇದ್ದಾರೆ. ಹೊಸ ಮನೆಗೆ ಹೋದ್ಮೇಲೆ ಮಾಡಿಸು ಅಂತ ಇದ್ದರು. ಅವ್ರ ಆಸೆನೂ ಈಡೇರಿಸ್ತೀನಿ, ಮಾಡಿಸ್ತೀನಿ. ಎಲ್ರೂ ಕರಿಬೇಕು ಅಂದ್ಕೊಂಡಿದ್ದೀನಿ ಪೂಜೆಗೆ. ನೋಡೋಣ, ಅದು ಇನ್ನು ಯಾವಾಗ ಟೈಮ್ ಕೂಡ ಬರುತ್ತೋ, ಬಾಬಾ ಅವರು ಯಾವಾಗ ನಮಗೆ ಅಪ್ಪಣೆ ಕೊಡ್ತಾರೆ ನೋಡ್ಬಿಟ್ಟು ಮಾಡಿಸ್ತೀನಿ. ಕೆಲವೊಂದು ಪೂಜೆಗಳೆಲ್ಲ ಬಾಕಿ ಇದ್ದಾವೆ ಫ್ರೆಂಡ್ಸ್. ಇನ್ನು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು, ಸಾಯಿಬಾಬಾ ಪೂಜೆ ಮಾಡಿಸ್ಬೇಕು, ಲಕ್ಷ್ಮೀ ಪೂಜೆ ಮಾಡಿಸ್ಬೇಕು, ವರ್ಷಂಕರಿ ಪೂಜೆ ಮಾಡಿಸ್ಬೇಕು. ತುಂಬ ಇದ್ದಾವೆ ಫ್ರೆಂಡ್ಸ್. ಇವೆಲ್ಲ ಯಾವಾಗ ಮಾಡಿಸ್ತೀನಿ. ಲಕ್ಷ್ಮಮ್ಮ ಒಂದು ಸ್ವಲ್ಪ ಕೈಯಲ್ಲಿ ಬರಲಿ, ಎಲ್ಲನೂ ಮಾಡಿಸ್ತೀನಿ ಫ್ರೆಂಡ್ಸ್, ಯಾವುದು ಬಿಡಲ್ಲ ನೋಡಿ ನಾನಾದರೆ. ಹಾಗೆ ಇಲ್ಲಿ ಕಾಳು ಪಲ್ಯನೂ ರೆಡಿ ಆಗ್ತಾಯಿದೆ. ನನ್ನ ಮಗ ಬಂದು ಘಮ್ಮ ಅಂತ ಇದೆಯಮ್ಮ ಅಂತ ಇದ್ದ ನೋಡಿ. ಕಾಳು ಕೂಡ ತುಂಬ ಚೆನ್ನಾಗೇ ಕುದ್ದಿತ್ತು ನೋಡಿ. ಒಂದೊಂದು ಸಲ ಯಾವಾಗಾದರೂ ಮಾಡಬೇಕಾದ್ರೆ ಇಷ್ಟು ಚೆನ್ನಾಗಿ ಆಗೋದೇ ಇಲ್ಲ. ಊಟ ಮಾಡಬೇಕು ಅಂತೇಳಿ ಮಾಡಬೇಕಾದ್ರೆ ಒಂಥರ ಅನಿಸ್ಬಿಡುತ್ತೆ. ಬೈದಾಡ್ಬಿಡ್ತಾರೆ ನಮ್ಮ ಮನೇಲಿ, ಕಾಳು ಪಲ್ಯ ಊಟನೇ ಮಾಡೋದಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಜಾಸ್ತಿ ಮಾಡಲ್ಲ. ಬಟಾಣಿ ಕಾಳಾಗಲಿ ಕಡಲೆ ಕಾಳಾಗಲಿ ಊಟ ಮಾಡೋದಿಲ್ಲ, ಗ್ಯಾಸ್ ಅದು ಎಲ್ಲ ಅಂತ ಬೈದಾಡ್ತಾರೆ. ಹಾಗೆ ನಾನಿಲ್ಲಿ ಕೊಬ್ಬರಿ ಪುಡಿ ಪ್ಯಾಕೆಟ್ನ ಸ್ಟಾಕ್ ಇಟ್ಕೊಂಡಿರ್ತೀನಿ. ಯಾವಾಗಲೂ ನನಗೆ ಅಡುಗೆಗೆ ಒಂದು ಸ್ವಲ್ಪ ಯಾವಾಗಾದ್ರೂ ಹಾಕ್ತಾಯಿರ್ತೀನಿ. ಸೊ ಹಂಗಾಗಿ ನಾನು ಕಾಳು ಪಲ್ಯ ಹಾಕಿದೆ ನೋಡಿ, ಚೆನ್ನಾಗಿತ್ತು ಟೇಸ್ಟ್ ಕೂಡ. ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅದಾದರೆ. ನಮ್ಮ ಮನೆಯವ್ರಿಗೆ ಇಷ್ಟ ಈ ಥರ ಕಾಳು ಪಲ್ಯಕ್ಕೆಲ್ಲ ಕೊಬ್ಬರಿ ಪುಡಿ ಹಾಕಿದರೆ. ಬಟ್ ನನ್ನ ತಮ್ಮಗೆಲ್ಲ ಇಷ್ಟ ಆಗಲ್ಲ, ಕಡಿಮೆ. ನೋಡಿದ್ರಲ್ಲ ಕಾಳು ಪಲ್ಯ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಹಾಗೆ ಬಾಕ್ಸಿಗೆ ಹಾಕಿಟ್ಟು ಮನು ತಗೊಂಡೋದ್ಲು. ನಮಗೂ ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ ನೋಡಿ ನಾನು ಕೂಡ. ನನ್ನ ಮಗ ಏನೋ ಕೆಲಸ ಮಾಡಿದ್ದಾನೆ, ಇಲ್ಲಿ ಹೂಕೋಸು ತಗೊಂಡಿದ್ದಾನೆ, ಗೋಬಿ ಮಾಡು ಅಂಥೇಳಿ. ಮತ್ತು ನನಗೆ ತುಂಬ ದಿನ ಆಯಿತು ಫ್ರೆಂಡ್ಸ್, ಏನೂ ಮಾಡೇ ಇಲ್ಲ ಮನೇಲಿ. ಹಾಗಾಗಿ ತಗೊಂಡೆ, ಕಟ್ ಮಾಡಿ ಎಲ್ಲ ನಾನು ಸ್ವಲ್ಪ ಬಿಸಿನೀರಲ್ಲಿ ಕುದಿಸ್ಕೊಂಡು ನೈಟ್ ಮಾಡಿಕೊಟ್ಟೆ ನೋಡಿ. ಸ್ವಲ್ಪನೇ ಮಾಡಿದ್ದೆ ಫ್ರೆಂಡ್ಸ್, ಒಂದೇ ತಗೊಂಡಿದ್ದೆ ಅಲ್ವಾ. ಸೊ ಹಂಗಾಗಿ ಯಾರಿಗೂ ಈ ಸಲ ಕೊಡಲಿಲ್ಲ, ಕರೀಲಿಲ್ಲ. ನೈಟ್ ಆಗಲೇ 9:30 ಆಗಿತ್ತು ಅವನಿಗೆ ಮಾಡಿಕೊಟ್ಟಾಗ. ಸೊ ಹಂಗಾಗಿ ನಾವು ಒಂದೇ ಮಾಡ್ಕೊಂಡು ತಿಂದ್ವಿ. ಚೆನ್ನಾಗಾಗಿತ್ತು ಫ್ರೆಂಡ್ಸ್, ಟೇಸ್ಟ್ ಕೂಡ ಚೆನ್ನಾಗಾಗಿತ್ತು. ನಾನು ಲಾಸ್ಟ್ ಟೈಮ್ ಎಲೆಕೋಸಿಂದ ಮಾಡಿದ್ದೆ ಅಲ್ವಾ, ಈ ಸಲ ಹೂಕೋಸಿಂದ ಮಾಡಿದೆ. ನಮ್ಮ ಮನೆಯವರಿಗೆ ಇಷ್ಟ, ನಮ್ಮ ತಮ್ಮಗೆ ಇಷ್ಟ ಹೂಕೋಸಿಂದ ಆದರೆ ತಿಂತಾರೆ, ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಕೂಡ ಚೆನ್ನಾಗಾಗಿತ್ತು. ಯಾಕೋ ಒಂದು ಸ್ವಲ್ಪ ನಾರು ಅನ್ನಿಸ್ತಾ ಇತ್ತು, ಮೈದಾ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಆಗಿತ್ತೇನೋ. ಸೊ ಹಂಗಾಗಿ ನಾರು ಅನ್ನಿಸ್ತೈತೆ. ಹಾಗೆ ನಾವು ರಾತ್ರಿ ಏನು ಊಟ ಮಾಡಲಿಲ್ಲ, ನಮ್ಮ ಮನೆಯವರಷ್ಟೇ ಊಟ ಮಾಡಿ ಮಲ್ಕೊಂಡ್ರು ನೋಡಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೆಲ್ಲ ಇತ್ತು. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಬಾಯ್ ಫ್ರೆಂಡ್ಸ್.